ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಗಿಗ್ ಕಾರ್ಮಿಕರ ಸೆಸ್ ಹೆಚ್ಚಳ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಓರ್ವ ಗಿಗ್ ಕಾರ್ಮಿಕ ಪ್ರತಿನಿತ್ಯ ಬೈಕ್ ಮೇಲೆ ವಾಯು ಮಾಲಿನ್ಯದಲ್ಲಿ ತಿರುಗಾಡಬೇಕಾಗುತ್ತೆ. ಆತನ ಮೇಲೆ ಈ ಕಾರ್ಬನ್ ಡೈಆಕ್ಸೈಡ್ ಪರಿಣಾಮ ಬೀರುತ್ತೆ. ಗಿಗ್ ವ್ಯವಸ್ಥೆಯಲ್ಲಿ ಮಲ್ಟಿ ನ್ಯಾಷನಲ್ ಕಂಪನಿಗಳು ಲಾಸ್ ಆಗುತ್ತವೆಯೋ ಅಥವಾ ಲಾಭದಲ್ಲಿ ಇರುತ್ತವೆಯೋ ಗೊತ್ತಿಲ್ಲ. ಆದರೆ ಈ ಗಿಗ್ ಕಾರ್ಮಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಮಾತ್ರ ಬೀರುತ್ತೆ. ಹೀಗಾಗಿ ಶೇಕಡ 1ರಿಂದ 5ರಷ್ಟು ಸೆಸ್ ಹೆಚ್ಚಳ ಮಾಡಲು ತೀರ್ಮಾನ ಮಾಡಲಾಗಿದೆ ಎಂದಿದ್ದಾರೆ. ಈಗಲೇ ಈ ಸೆಸ್ ಜಾರಿಗೆ ಬರುವುದಿಲ್ಲ. ಈ ಬಗ್ಗೆ ಮುಂದೆ ಒಂದು ಬೋರ್ಡ್ ಮಾಡ್ತೀವಿ. ಆನಂತರ ಎಷ್ಟು ಸೆಸ್ ಹೆಚ್ಚಳ ಆಗುತ್ತೆ ಎಂಬುದು ಗೊತ್ತಾಗುತ್ತೆ. ಗಿಗ್ ವ್ಯವಸ್ಥೆಯಲ್ಲಿ ಇರುವಂತಹ ಅನೇಕ ಕಂಪನಿಗಳ ಮುಖ್ಯಸ್ಥರನ್ನ ಕರೆದು ಸಂಬಂಧಿಸಿದ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಕಾನೂನು ರೂಪಿಸ್ತೀವಿ. ಶೇಕಡ 5ರಷ್ಟು ಸೆಸ್ ಯಾರಿಗೆ ಹೆಚ್ಚಳ ಮಾಡಬೇಕು ಎಂಬುದನ್ನು ಆನಂತರ ತೀರ್ಮಾನ ಮಾಡ್ತೀವಿ. ಯಾರು ನಿತ್ಯ ಕಾರ್ಬನ್ ಡೈಆಕ್ಸೈಡ್ ಸೇವಿಸಿ ಕೆಲಸ ಮಾಡುತ್ತಾನೋ ಆತನಿಗೆ ಹಾಗೂ ಆತನ ಕುಟುಂಬಕ್ಕೆ ಈ ಸೆಸ್ ಹೆಚ್ಚಳ ಅನುಕೂಲವಾಗುತ್ತೆ. ಈಗಾಗಲೇ ರಾಜಸ್ಥಾನ ಸೇರಿ ಅನೇಕ ರಾಜ್ಯಗಳಲ್ಲಿ ಈ ವ್ಯವಸ್ಥೆ ಜಾರಿಯಾಗಿದೆ. ನಮ್ಮ ರಾಜ್ಯದಲ್ಲೂ ಸೆಸ್ ಹೆಚ್ಚಳಕ್ಕೆ ಕ್ಯಾಬಿನೆಟ್ನಲ್ಲಿ ಅನುಮತಿ ಸಿಕ್ಕಿದೆ. ಶೀಘ್ರವೇ ಇದನ್ನ ಜಾರಿಗೆ ತರಲಾಗುತ್ತೆ ಎಂದಿದ್ದಾರೆ. 1 to 5% ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ, ನೋಡಿ, ಗಿಗ್ ಎಕಾನಮಿನಲ್ಲಿ ಯಾರು ಕೆಲಸ ಮಾಡ್ತಾರೆ, ಗಿಗ್ ಎಕಾನಮಿನಲ್ಲಿ ಯಾವುದೇ ಒಬ್ಬ ಯುವಕ ಕೆಲಸ ಮಾಡ್ತಿದ್ರೆ ದಿ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಒಬ್ಬ ಕೆಲಸ ಮಾಡ್ತಕ್ಕಂಥ ಒಬ್ಬ ಯಾವುದೇ ಕಾರ್ಮಿಕ ಗಿಗ್ ಎಕಾನಮಿಯಲ್ಲಿ ಕೆಲಸ ಮಾಡ್ತಾರೆ, ಎಸ್ಪೆಷಲಿ ಮೋಟರ್ ಸೈಕಲ್ ಅಲ್ಲಿ ತಿರುಗಾಡ್ತಿದ್ದಾರೆ. ನಾನು ಮೋಟರ್ ಸೈಕಲ್ ತಿರುಗಾಡಿದ್ದೇನೆ. ಒಂದು ಸಿಗ್ನಲ್ ನಾವು ನಿಂತ್ಕೊಂಡ್ರೆ ನೇರವಾಗಿ ಆ ಕಾರ್ಬನ್ ಡೈಆಕ್ಸೈಡ್ ಏನು ಕನ್ಸ್ಯೂಮ್ ಮಾಡ್ತಾ ಇದ್ದಾನಲ್ಲ ಅವನ ಲೈಫೇ ಕಾಂಪ್ರಮೈಸ್ ಆಗ್ತಾ ಇದೆ. ಅದರಲ್ಲಿ ಎಲ್ಲರೂ ದಯಮಾಡಿ ಗಿಗ್ ಎಕಾನಮಿ ಬಗ್ಗೆ ಅರ್ಥ ಮಾಡ್ಕೋಬೇಕು. ಯಾರು ಗಿಗ್ ಎಕಾನಮಿ ಕೆಲಸ ಮಾಡ್ತಾ ಇದಾರೆ, ದಿ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಕನ್ಸ್ಯೂಮಿಂಗ್ ಎವ್ರಿ ಡೇ. ಲೋಡ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಏನು ಅವ್ನು ಕನ್ಸ್ಯೂಮ್ ಮಾಡ್ತಾ ಇದ್ದಾನೆ. ಅವನು 10-15 ವರ್ಷ ಅಥವಾ ಮ್ಯಾಕ್ಸಿಮಮ್ 20 ವರ್ಷ ಕೆಲಸ ಮಾಡಿದ್ರೆ ಮುಂದೊಂದು 20 ವರ್ಷ ಅವ್ನು ಕಾಂಪ್ರಮೈಸ್ ಆಗುತ್ತೆ. ಲೈಫೇ ಕಾಂಪ್ರಮೈಸ್ ಮಾಡ್ತಾ ಇದ್ದಾನೆ. ಗಿಗ್ ಎಕಾನಮಿ ಕೇವಲ ಬರ್ತಾವೆ ಬರೀ ಮಲ್ಟಿನ್ಯಾಷನಲ್ ಕಂಪ್ನಿಗೆ ಲಾಸ್ ಆಗ್ತಕ್ಕಂಥದ್ದು, ನುಕ್ಸಾನ್ ಆಗ್ತಕ್ಕಂಥದ್ದಲ್ಲ, ಇವನ್ ಲೈಫೇ ನುಕ್ಸಾನ್ ಮಾಡ್ಕೊಂತದ. ಅಮೌಂಟ್ ಆಫ್ ದ ಕಾರ್ಬನ್ ಡೈಆಕ್ಸೈಡ್ ಈಸ್ ಕನ್ಸ್ಯೂಮಿಂಗ್. ಅದಕ್ಕಾಗಿ 1 to 5% ಮಾಡಿರ್ತಕ್ಕಂಥದ್ದು. ನಾವೆಲ್ಲರಿಗೂ 5% ಆಗಿ ಸಾರಸಕಟವಾಗಿ ಆಗೋದಿಲ್ಲ. ರೆವಿನ್ಯೂ ಬೇಸ್ಡ್ ಅಂದ್ರೆ ಟ್ರಾನ್ಸಾಕ್ಷನ್ ಅಲ್ಲಿ 50 ರೂಪಾಯಿ ಆಗಿದ್ರೆ ಅಂದ್ರೆ ಲೆಸ್ಸರ್ ದ ಟ್ರಾನ್ಸಾಕ್ಷನ್ ಹೈಯರ್ ದ ಸೆಸ್, ಹೈಯರ್ ದಿ ಟ್ರಾನ್ಸಾಕ್ಷನ್ ಲೆಸ್ಸರ್ ದ ಸೆಸ್. ಅದನ್ನ ಇವತ್ತೇ ಫೈನಲ್ ಮಾಡಲ್ಲ. ನಾವಿದು ಗಿಗ್ ಬೋರ್ಡ್ ಏನಾಗಿದೆ, ಬಿಲ್ ಏನ್ ಪಾಸ್ ಆಗಿದೆ, ಮುಂದೆ ನಾವಿದು ಬೋರ್ಡ್ ಮಾಡ್ತೀವಿ. ಆಮೇಲೆ ರೂಲ್ಸ್ಗಳು ಫ್ರೇಮ್ ಮಾಡೋಕ್ಕಲ್ಲಿಗೆ ಎಲ್ಲ ಏನು ಸಂಬಂಧಪಟ್ಟಿರ್ತಕ್ಕಂಥ ಏನು ಇಂಟ್ರೆಸ್ಟೆಡ್ ಪಾರ್ಟೀಸ್ಗಳಿದ್ದಾರೆ, ದೇ ವಿಲ್ ಬಿ ಆಲ್ಸೋ ಪಾರ್ಟ್ ಆಫ್ ದಿಸ್ ಬೋರ್ಡ್. ಅವ್ರನ್ನ ತಗೊಂಡು ಅವ್ರ ಅಮೇಕಬಲ್ ಆಗಿ ಕುತ್ಕೊಂಡು ಮುಂದೆ ರೂಲ್ ಮಾಡ್ಬಿಟ್ಟು ಯಾರಿಗೆ ಎಷ್ಟು, ಯಾಕಂದ್ರೆ 5% ವರೆಗೆ ಲಿಬರ್ಟಿ ಇದೆ ನಮಗೆ. 5% ಒಳಗಡೆ ಯಾರಿಗೆ ಹಾಕ್ಬೇಕು, ಅಪ್ ಟು 5% ಯಾರಿಗೆ ಹಾಕ್ಬೇಕು ಅಂತ ಮಾಡ್ತಕ್ಕಂಥ ಉದ್ದೇಶ. ಯಾವೊಬ್ಬ ಇಷ್ಟು ದೊಡ್ಡ ಪ್ರಮಾಣವಾಗಿ ಕಾರ್ಬನ್ ಡೈಆಕ್ಸೈಡ್ ಡೈಲಿ ಕುಡಿತಾನೆ ಅವನಿಗೆ ಗಮನಕ್ಕೆ ಇಟ್ಟುಕೊಂಡು ಅವನ ಲೈಫಿಗೆ ಮುಂದೆ ಅವನಿಗೆ ಫ್ಯಾಮಿಲಿಗೆ ಅನುಕೂಲ ಆಗ್ಬೇಕಂಬ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ಇದು ರಾಹುಲ್ ಗಾಂಧಿ ಅವರು ಒಂದೇನು ಪ್ರಯತ್ನ, ಯಾವತ್ತು ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ಯಾವತ್ತು ಏನು ಸ್ಟಾರ್ಟ್ ಆಯಿತು, ರಾಜಸ್ಥಾನದಲ್ಲಿ ಇದ್ರ ಬಗ್ಗೆ ಬಿಲ್ ಬಂತು, ಮುಂದೆ ಸಬ್ಸಿಕ್ವೆಂಟ್ ಆಗಿ ಬಿಜೆಪಿ ಸರ್ಕಾರ ಬಂದಾಗ ಅದು ಮುಂದೆ ಇಂಪ್ಲಿಮೆಂಟ್ ಮಾಡಲಿಲ್ಲ. ಇವತ್ತು ಸಮರ್ಪಕವಾಗಿ ಇವತ್ತು ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಒನ್ ಆಫ್ ದ ಫೈನೆಸ್ಟ್ ಬಿಲ್ ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿ ಅವರು, ರಾಹುಲ್ ಗಾಂಧಿ ಅವರ ಏನು ಉದ್ದೇಶ, ಒಂದು ಐಡಿಯಾ ಇತ್ತು, ಅದರ ಪ್ರಕಾರ ನಾವು ಇವತ್ತು ಮಾಡಿದ್ದೇವೆ. ನಾನು ಸುಮಾರು 20ಕ್ಕೂ ಹೆಚ್ಚು ಮೀಟಿಂಗ್ಗಳು ವೈಯಕ್ತಿಕವಾಗಿ ಮಾಡಿ 1 ವರ್ಷ ಕಾಲಾವಕಾಶ ILO ಅಂದ್ರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಡೈರೆಕ್ಟರ್ನ ಕರೆಸ್ಬಿಟ್ಟು ಇವತ್ತು ಸಮರ್ಪಕವಾಗಿ ಬಿಲ್ ಮಾಡಿದ್ದೀವಿ. ಮೊನ್ನೆ ಕ್ಯಾಬಿನೆಟ್ ಅಪ್ರೂವ್ ಆಗಿದೆ, ಆರ್ಡಿನೆನ್ಸ್ಗೆ ಹೋಗಿದೆ. ಈಗ ಇದೇ ರೀತಿಯಾಗಿ ಬಹುತೇಕ ಕರ್ನಾಟಕ ರೆಫರೆನ್ಸ್ ಮಾಡಿ ಎಲ್ಲ ಸ್ಟೇಟ್ಗಳಲ್ಲಿ ಗಿಗ್ ಬಿಲ್ ಬರ್ತಕ್ಕಂಥ ಸಾಧ್ಯತೆ ಇದೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.